ನಮಸ್ತೆ ಡಿಯರ್ ಫ್ರೆಂಡ್ಸ್, ಪಬ್ಲಿಕ್ ನ್ಯೂಸ್ ವಾಯ್ಸ್ಗೆ ಸುಸ್ವಾಗತವನ್ನು ಕೋರ್ತಾ ನಾವಿವತ್ತು ಲಾಯರ್ ಜಗದೀಶ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀವಿ. ಇನ್ನೂ ಯಾರೆಲ್ಲ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಲಾಯರ್ ಜಗದೀಶ್ ಅವರು 1978 ಏಪ್ರಿಲ್ 11 ಜನಿಸಿರ್ತಾರೆ. ಇವರ ಒಂದು ಕೋಡಿಹಳ್ಳಿಯಲ್ಲಿ, ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ಇವರ ಜನನ ಕೂಡ ಆಗಿರ್ತದೆ. ಕೋಡಿಹಳ್ಳಿಯಲ್ಲಿ ಇವರು ತಮ್ಮ ಒಂದು ಜನಿಸಿ ಆ ಕೋಡಿಹಳ್ಳಿಯ ಮೂಲಕನೇ ತಮ್ಮ ಒಂದು ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿರ್ತಾರೆ. ಇವರ ತಂದೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬೆಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸ್ನಲ್ಲಿಯೂ ಕೂಡ ಒಂದು ಒಳ್ಳೆಯ ಉತ್ತಮ ಕೆಲಸಗಾರನಾಗಿ ಮುಂದುವರಿಸಿರ್ತಾರೆ. ಇವರು ಕೂಡ ಒಳ್ಳೆಯ ಒಂದು ಸೆಟಲ್ ಫ್ಯಾಮಿಲಿಯಲ್ಲೇ ಹುಟ್ಟಿರ್ತಕ್ಕಂಥ ಜಗದೀಶ್ ಅವರು, ಅವರ ತಂದೆಯವರು ಕೂಡ ಒಂದು ಒಳ್ಳೆಯ ಸ್ಟೇಟ್ ಬ್ಯಾಂಕ್ ಆಫೀಸ್ನಲ್ಲಿ ಕೆಲಸವನ್ನು ಮಾಡ್ತಾ, ಇವರ ಒಂದು ಶಿಕ್ಷಣವೂ ಕೂಡ ಅದ್ಭುತವಾದಂಥದ್ದು. ಇವರ ಶಿಕ್ಷಣ ಒಂದು ಶ್ರೀ ವಿನಾಯಕ ವಿದ್ಯಾ ಕೇಂದ್ರದಲ್ಲಿ SVVK ಅನ್ನುವಂತಹ ಒಂದು ವಿದ್ಯಾ ಕೇಂದ್ರದಲ್ಲಿ ಕೋಡಿಹಳ್ಳಿಯಲ್ಲಿ ಪ್ರಾರಂಭ ಆಗ್ತದೆ. ಇವರು ಇಲ್ಲಿ 1ರಿಂದ 4ನೇ ತರಗತಿಯವರೆಗೂ ಕೂಡ ಇಲ್ಲೇ ವ್ಯಾಸಂಗವನ್ನು ಮಾಡ್ತಾರೆ. ಹುಟ್ಟೂರಿನಲ್ಲಿ ಪ್ರಾರಂಭಿಕ ಶಿಕ್ಷಣವನ್ನು ಕಲಿತಾರೆ. PUC ಫೇಲ್ ಆಗಿ ಕನ್ಸ್ಟ್ರಕ್ಷನ್ ಮೂಲಕ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಟುಕೊಂಡು ಲಾಯರ್ ಜಗದೀಶ್ ಅವರು PUCಯಲ್ಲಿ ಫೇಲ್ ಆಗಿರ್ತಾರೆ. ಫೇಲ್ ಆಗಿ ನಾನು ಕೂಡ ನಮ್ಮ ಒಂದು ಪರಿವಾರದೊಂದಿಗೆ ಕನ್ಸ್ಟ್ರಕ್ಷನ್ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು, ಇವರಿಗೆ ಇವರ ಇಬ್ಬರು ತಮ್ಮ ಇರ್ತಾರೆ, ಮಧು ಮತ್ತು ಶಾಂತು ಅನ್ನುವಂಥ ಜಮೀನ್ದಾರ ಕುಟುಂಬ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವ ಇವರು BEA ಎಂಬ ಒಂದು ಸ್ಕೂಲ್ನಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇವರ ಪ್ರೌಢ ಶಿಕ್ಷಣವು ಕೂಡ BEL ಪ್ರೌಢಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಇವರು ವ್ಯಾಸಂಗ ಮಾಡ್ತಾರೆ. ಇವರಿಗೆ NCCಯಲ್ಲಿಯೂ ಕೂಡ ಒಂದು ಹುಮ್ಮಸ್ಸಿರುತ್ತೆ. NCCಯೂ ಕೂಡ ಭಾಗವಹಿಸಿ NCCಯಲ್ಲಿಯೂ ಕೂಡ ಸಂಪೂರ್ಣವಾದಂತಹ ಒಂದು ಛಾಪನ್ನು ಮೂಡಿಸ್ಲಿಕ್ಕೂ ತಮ್ಮ ಹೆಜ್ಜೆಯನ್ನು ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ NCCಯಿಂದ ಒಂದು ಪೊಲೀಸ್ ಆಗಿರ್ಬೋದು, ಕೆಲವೊಂದಿಷ್ಟು ನೌಕರಿಗಳನ್ನು ಪಡಿಬೋದು ಅನ್ನೋಂಥ ಮಾದಾಸೆಯಿಂದ, ಅದೇ ರೀತಿ ತಮ್ಮ ಆ NCCಯನ್ನು ಮುಗಿದ ತಕ್ಷಣ ಕನ್ಸ್ಟ್ರಕ್ಷನ್ ಕೆಲಸಕ್ಕೂ ಕೂಡ ಒಂದು ಲಾಯರ್ ಜಗದೀಶ್ ಅವರು ಬಂದಿರ್ತಾರೆ. ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದೆ ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಅವರಿಗೆ ಒಂದು ಮೇಷ್ಟ್ರ ಅಕ್ಕನ ಮಗಳ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ. ಆ ಮೇಷ್ಟ್ರ ಅಕ್ಕನ ಮಗಳ ಗುಜರಾತಿನ ಒಂದು ಹುಡುಗಿ ಆಗಿರೋದ್ರಿಂದ ಅವಳ ಮೇಲೆ ಇವರಿಗೆ ಪ್ರೀತಿ ವ್ಯಾಮೋಹ ಹುಟ್ಟುತ್ತೆ. ಮೇಷ್ಟ್ರ ಅಕ್ಕನ ಮಗಳ ಮೇಲೆ ಪ್ರೀತಿಯಾಗಿ ಒಂದು ಗುಜರಾತಿನ ಕಡೆ ಒಲವನ್ನು ತೋರಿಸ್ತಕ್ಕಂಥ ಒಂದು ಹೆಜ್ಜೆಯನ್ನು ಇವರು ರಾಯಲ್ ಜಗದೀಶ್ ಅವರು ಮಾಡ್ತಾರೆ. ಗುಜರಾತಿನ ಹುಡುಗಿ ಜೊತೆ ಮದುವೆನೂ ಕೂಡ ಇವರಿಗೆ ಆಗುತ್ತೆ. ಯಾವ ರೀತಿ ಇವರ ಪ್ರೇಮ ಪಯಣಗಳು ಮುಂದುವರೆದಿದೆ ಅನ್ನೋದನ್ನು ನಿಮಗೆ ಮುಂದಿನದಲ್ಲಿ ತಿಳಿಸ್ತೀನಿ. ಈ ಒಂದು ಲಾಯರ್ ಜಗದೀಶ್ ಅವರು ಕೂಡ ಮತ್ತೆ ಕೆಲವೊಂದಿಷ್ಟು ಅಲ್ಲಿ ಇಲ್ಲಿ ಹೂಡಿಕೆಗಳನ್ನು ಮಾಡ್ತಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ನೂ ಕೂಡ ಪ್ರಾರಂಭ ಮಾಡ್ತಾರೆ. ಅದರಲ್ಲಿಯೂ ಕೂಡ ಒಂದು ಯಶಸ್ಸನ್ನು ಕಾಣಬೇಕು ಅಂತ ಹೆಜ್ಜೆಯನ್ನು ಇಟ್ಟು ಅಲ್ಲಿ ಹೋಗ್ತಾರೆ. ಅಷ್ಟರಲ್ಲಿ ಮನೆಯಲ್ಲಿ ಗುಜರಾತಿನ ಮೂಲದ ಹುಡುಗಿ ಅವರ ಮನೆಯವರಿಗೆ ಇಷ್ಟ ಆಗಿ ಅವರಿಗೆ ಮದುವೆನೂ ಕೂಡ ನಿಶ್ಚಯವನ್ನು ಮಾಡ್ತಾರೆ. ಪ್ರೀತಿಸಿದ ಹುಡುಗಿ ಮದುವೆ ಆಗಬೇಕನ್ನುವಂತಹ ಹುಮ್ಮಸ್ಸಿನಲ್ಲಿರ್ತಕ್ಕಂಥ ಈ ಒಂದು ಜಗದೀಶ್ ಅವರಿಗೆ ಮನೆಯವರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅವರ ತಂದೆ ತಾಯಿಗೂ ಕೂಡ ಹುಡುಗಿ ಇಷ್ಟ ಆಗ್ತಾಳೆ. ಅವರಿಗೆ ಮದುವೆಯನ್ನು ಮಾಡಿಕೊಡಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ಬಂದಿರ್ತಾರೆ. ಮತ್ತು ಮದುವೆನೂ ಮಾಡಿಕೊಡ್ತಾರೆ. ಅವರಿಗೆ ಸುಖಿ ಸಂಸಾರದ ಹೆಜ್ಜೆಯನ್ನು ಇಡ್ತಾ ಪ್ರೀತಿಸಿ ತನ್ನ ಮದುವೆ ಆಗಬೇಕು ಅನ್ನುವಂತಹ ಹುಡುಗಿಯನ್ನು ಮದುವೆಯಾಗಿ ಅವರಿಗೆ ಒಬ್ಬ ಮಗನೂ ಕೂಡ ಆಗುತ್ತೆ. ಆ ಮಗನ ಜನನ ಕೂಡ ಆಗುತ್ತೆ. ಅವರಿಬ್ಬರ ಪ್ರೀತಿಯ ಜೀವನದ ಪಯಣ ಸುಖಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಲಾಯರ್ ಜಗದೀಶ್ ಅವರು ತುಂಬ ಒಳ್ಳೆಯ ಜಮೀನ್ದಾರ್ ಫ್ಯಾಮ್ಲಿಯಿಂದ ಬಂದು ಜಮೀನ್ದಾರ್ ಫ್ಯಾಮ್ಲಿಯಲ್ಲಿ ತಮ್ಮ
ಬಿಸ್ನೆಸ್ಸನ್ನು ಕಟ್ಕೊಳ್ಬೇಕು ಅನ್ನುವಂತಹ ಮಹದಾಸೆಯನ್ನು ಹೊಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಒಂದು ಎಜುಕೇಷನ್ ಕೂಡ ಡಿಸ್ಟೆನ್ಸ್ ಎಜುಕೇಷನ್ ಆಗಿ ಕಂಪ್ಲೀಟ್ ಕೂಡ ಆಗುತ್ತೆ. ಆ ಡಿಸ್ಟೆನ್ಸ್ ಎಜುಕೇಷನನ್ನು ನಾನು ಮುಗಿಸಿದ್ದೀನಿ ಅನ್ನುವಂತಹ ಸಂದರ್ಭದಲ್ಲಿ ಅವರಿಗೆ ಕುವೆಂಪು ಯೂನಿವರ್ಸಿಟಿಯವರು ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಕೊಟ್ಟಾಗ ಬಹಳ ಖುಷಿಯನ್ನು ವ್ಯಕ್ತಪಡಿಸಿರ್ತಾರೆ. ಅದೇ ರೀತಿ ಒಂದು ಅವ್ರದ್ದು 2010ರಲ್ಲಿ ಒಂದು ಮಹಾನ ಕನಸನ್ನು ಕಂಡಿರ್ತಾರೆ. ನಾನು ಕೂಡ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು, ನಾನು ಒಬ್ಬ ಕಾರ್ಪೊರೇಟರ್ ಆಗಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಲಾಯರ್ ಜಗದೀಶ್ ಅವರು ಕೂಡ ಒಂದು 2010ರಲ್ಲಿ ಮುನ್ನುಗ್ತಾರೆ. ಆ 2010ರಲ್ಲಿ ಒಂದು ಈಡೇರಲಿಲ್ಲ ಕಾರ್ಪೊರೇಷನ್ ಕನಸು. LLB ಶಿಕ್ಷಣ ಕಂಪ್ಲೀಟ್ ಆಗುತ್ತೆ. LLB ಶಿಕ್ಷಣ ಕಂಪ್ಲೀಟ್ ಆದ ತಕ್ಷಣ ಅಶೋಕ್ ಅವರ ವಿರುದ್ಧ ಕೇಸ್ ಮಾಡ್ತಾರೆ. ಅಶೋಕ್ ಅವರ ವಿರುದ್ಧ ಕೇಸ್ ಮಾಡಿ ಆ ಒಂದು ಕೇಸನ್ನು ಮುಂದುವರಿಸಿರ್ತಾರೆ. ಅಶೋಕ್ ಅವರ ಒಂದು ಕೇಸನ್ನು ನಡೆಸಲಿಕ್ಕೆ ದಿಟ್ಟ ನಿರ್ಧಾರವನ್ನು ಮಾಡಿ ಲಾಯರ್ ಜಗದೀಶ್ ಅವರು ಮುನ್ನುಗ್ತಾರೆ. ಅಲ್ಲಿಂದ ಅವರ ಲಾಯರ್ ಜೀವನ ಒಂದು ಪಯಣ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಪ್ರಭಾವಿ ರಾಜಕಾರಣಿಗಳು, ಈಗಿನ ಒಂದು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರ ಅವರ ಜೊತೆಗೆ ಕೇಸ್ನಲ್ಲಿ ಫೈಟ್ ಮಾಡುವ ಮೂಲಕ ತಮ್ಮದೇ ಆದಂಥ ಛಾಪನ ಮೂಡಿಸ್ತಾರೆ. ಯಾಕಂದರೆ ಕೋಡಿಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಅಂಗವಿಕಲರ ಒಂದು 7 ಎಕರೆ ಜಾಗದ ಒಂದು ಸಲುವಾಗಿ ಆ ಒಂದು ಕೇಸ್ನ ಮಾಡಿರ್ತಕ್ಕಂಥ ಲಾಯರ್ ಜಗದೀಶ್ ಅವರು ಅವರ ಒಂದು ಜೀವನ ಪಯಣವನ್ನು ಲಾಯರಲ್ಲಿ ಸಾಕಷ್ಟು ಒತ್ತಡಗಳ ಜೀವನವನ್ನು ಕಳೆದರೂ ಕೂಡ ಯಾರೇ ರಾಜಕಾರಣಿಗಳಾಗಿರ್ಬೋದು, ಯಾರೇ ಪೊಲೀಸ್ ಆಫೀಸರ್ಗಳಾಗಿರ್ಬೋದು, ಅವರಿಗೆ ನೇರವಾಗಿ ಮಾತನಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದರು. ಅದೇ ರೀತಿ ಈ ಒಂದು ಕೇಸ್ಗಳನ್ನು ಮಾಡಿ ಸಾಕಷ್ಟು ಗಲಾಟೆಗಳನ್ನು ಮಾಡಿಕೊಂಡು ಜೈಲನ್ನು ಕೂಡ ಅನುಭವಿಸಿರ್ತಕ್ಕಂಥ ಈ ಒಂದು ವಿಷಯವನ್ನು ಕೇಳಬಹುದು. 2011ರಲ್ಲಿ ಪತ್ನಿ ಮಗ ದೂರ ಆಗ್ತಾರೆ, ಅಮ್ಮನ ನಿಧನ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಈ ಒಂದು 2011ರಲ್ಲಿಯೂ ಕೂಡ ತನ್ನ ಪತ್ನಿ ಮಗನಿಂದ ದೂರ ಆಗ್ತಾರೆ. ಯಾಕಂದರೆ ಸಾಕಷ್ಟು ಒತ್ತಡಮಯ ಜೀವನವನ್ನು ಸಾಗಿಸ್ತಕ್ಕಂಥ ಮತ್ತು ರಾಜಕಾರಣಿಗಳಲ್ಲಿ ಬೆಳಿಬೇಕು ಮತ್ತು ಲಾಯರ್ ವೃತ್ತಿಯನ್ನು ಮುಂದುವರಿಸಬೇಕು. ಈ ಒಂದು ಒತ್ತಡಮಯ ಜೀವನದಲ್ಲಿ ಮಗು ಮತ್ತು ಹೆಂಡತಿಯನ್ನು ಬಿಟ್ಟು ದೂರ ಆಗ್ತಾರೆ. ಅದೇ ರೀತಿ ಅವರ ತಾಯಿಯೂ ಕೂಡ ಒಂದು ನಿಧನ ಹೊಂದ್ತಾರೆ. ಆ ಒಂದು ಸಂಕಷ್ಟದ ಸಂದರ್ಭ ಕೂಡ ಅವರಿಗೆ ಎದುರಾಗ್ತದೆ. ಆ ಎದುರಾದಂತಹ ಒಂದು ಜೀವನದಲ್ಲಿ ಮಗನನ್ನು ಕಳೆದುಕೊಂಡ ಒಂದು ಸ್ಥಿತಿ, ಮಗನನ್ನು ಬಿಟ್ಟು ಇರಲಾರ್ದಂತಹ ಸ್ಥಿತಿಗೆ ಅವರು ಬಂದು ಒದಗ್ತಾರೆ. ಅಂತಹ ಸ್ಥಿತಿಯಲ್ಲಿ ಲಾಯರ್ ಜಗದೀಶ್ ಅವರು ಕೂಡ ಬಹಳಷ್ಟು ಸಂಕಟವನ್ನು ಪಟ್ಕೊಂಡು ಜೀವನವನ್ನು ಮುನ್ನಡೆಸ್ತಾ ಇರ್ತಾರೆ. ಈ ಒಂದು ಮುನ್ನಡೆಸುವಂತಹ ಪರಿಸ್ಥಿತಿಯಲ್ಲಿ ಬಹಳ ಡಿಪ್ರೆಷನ್ಗೆ ಒಳಗಾಗಿ ತಾನು ಏನು ಮಾಡಬೇಕು ಮುಂದಿನ ಜೀವನದಲ್ಲಿ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆಯನ್ನಾಗಿ ಉಳಿದುಕೊಂಡು ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತಲೇ ಹೇಳ್ಬೋದು. ಮುಂದೆ ಈ ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ತಾ ಕೆಲವೊಂದಿಷ್ಟು ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಮಹದಾಸೆಯನ್ನು ಕಂಡುಕೊಂಡು ಸಾಕಷ್ಟು ಏಳುಬೀಳುಗಳನ್ನು ಕಂಡು LLBಯಲ್ಲಿ ಹಲವು ಬಾರಿ ಫೇಲ್ ಆಗಿ 2016ರಲ್ಲಿ ಕೊನೆಗೂ ಲಾಯರ್ ಆಗಿ ಒಂದು ಮುಂದುವರಿಯುವಂತಹ ಅವರಿಗೆ ಚಾನ್ಸ್ ಸಿಗುತ್ತೆ. 2016ರಲ್ಲಿ ಒಂದು ಮುಂದುವರೆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ತಮ್ಮ ಜೀವನವನ್ನು ಸುಖಿ ಜೀವನವನ್ನಾಗಿ ಲಾಯರ್ ಆಗುವಂಥ ಕನಸನ್ನು ನನಸು ಮಾಡಿಕೊಂಡು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ತಮ್ಮ ಈ ಒಂದು ಕಾನೂನು ಪದವಿಯನ್ನು ಮುಗಿಸ್ತಾರೆ. ಮುಗಿಸಿ ಜಗದೀಶ್ ಕುಮಾರ್ ಅನ್ನುವಂಥ ಹೆಸರನ್ನು ಒಂದು ಪೋಸ್ಟನ್ನು ಹಾಕ್ಕೊಂಡು ಅವರು ಖುಷಿಯನ್ನು ಪಟ್ಟಿರತಕ್ಕಂಥದ್ದು ಕೂಡ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಯೂನಿವರ್ಸಿಟಿ ಏನು ಲಾ ಯೂನಿವರ್ಸಿಟಿಯಲ್ಲಿ ತಾವು ಕಲ್ತಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಮುಗಿದ ತಕ್ಷಣ ಅವರಿಗೆ ಮತ್ತೊಂದು ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬೇಕಂತ ಕನಸು ಬರುತ್ತೆ. 2019ರಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ನಿಂತು ತಾನು ಕರ್ನಾಟಕದಾದ್ಯಂತ ಒಂದು ಲೋಕಸಭೆಯಲ್ಲಿ ಗರ್ಜಿಸಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಮುನ್ನಡೀತಾರೆ. ಆ ಒಂದು ಮುನ್ನಡೆದಂತಹ ಬೆಂಗಳೂರಿನ ಹಲವು ಭಾಗದಲ್ಲಿ ತಮ್ಮ ಪ್ರಚಾರವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಜನ ಸಾಕಷ್ಟು ದುಡ್ಡಿದೆ ಜಗದೀಶನ ಹತ್ರ ಅನ್ನುವಂತಹ ಕಿವಿಗಳಿಗೆ ಮಾತನ್ನು ಕೇಳಿಬಂದರೂ ಕೂಡ ಕಿವಿಗೊಡದೆ ತಮ್ಮ ಜೀವನವನ್ನು ಗಟ್ಟಿ ಹೆಜ್ಜೆಯನ್ನಿಟ್ಟು ಮುನ್ನಡೀತಾರೆ.
ಇದೇ ರೀತಿ ಕಾನೂನು ಸುವ್ಯವಸ್ಥೆ, ಹಲವಾರು ಜನರ ಜೊತೆಗೆ ಒಡನಾಟ, ಕಾನೂನಿನಲ್ಲಿ ಕೆಲವೊಂದಿಷ್ಟು ಪರಿಣಿತಿಯನ್ನು ಹೊಂದುತ್ತಾ ಕಾನೂನು ಜೀವನವನ್ನು ಸುಲಲಿತವಾಗಿ ನಾನು ಒಂದು ಮುಂದೆ ನಡೆಸಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡು ಹಲವು ಬಾರಿ ಒಂದು ಅನ್ಯಾಯದ ವಿರುದ್ಧ, ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಾರೆ. ಅದೇ ರೀತಿ 2001ರಲ್ಲಿ ಆದಂಥ ಘಟನೆ ಆಗಿರ್ಬೋದು, 2002ರಲ್ಲಿ ಆಗಿರತಕ್ಕಂಥ ಘಟನೆ ಆಗಿರ್ಬೋದು, ಇವುಗಳನ್ನು ಹೊಕ್ಕಿ ತೆಗೆದು ಇದೇ ರೀಸೆಂಟ್ ಆಗಿರ್ತಕ್ಕಂಥ ಒಂದು ಏನು ರವಿ ಡಿ ಚನ್ನಣ್ಣವ್ರ ಸರ್ ಜೊತೆಗೆ ಒಂದು ಆಸ್ತಿ ಕಬಳಿಕೆಯ ಒಂದು ಆರೋಪವನ್ನು ಮಾಡಿ ಆ ಆರೋಪವನ್ನು ಫೇಸ್ಬುಕ್ ಲೈವ್ ಮೂಲಕನೂ ಕೂಡ 2022ರಲ್ಲಿ ಕೇಸನ್ನು ಕೂಡ ದಾಖಲು ಮಾಡ್ತಾರೆ. ಆ ಕೇಸ್ನಲ್ಲೂ ಕೂಡ ಮುಂದುವರಿತಾರೆ. ಹಲವು ಬಾರಿ ಫೇಸ್ಬುಕ್ನ ಲೈವಲ್ಲಿ ಬಂದು ಅವರಿಗೆ ಅವರ ಜೊತೆಗೆ ಎಲ್ಲ ಜನರಿಗೆ ಆದಂಥ ವಿಷಯವನ್ನು ಮನಗಾಣಿಸ್ತಾರೆ. ಅದೇ ರೀತಿ ಕೆಲವೊಂದು ಬಾರಿ ನಾನು ಗೆದ್ದೆ ಎಂಬ ಒಂದು ಅಹಂನಲ್ಲಿ ಕೂಡ ಜಗದೀಶ್ ಅವರು ಮುನ್ನಡೀತಾರೆ. ರವಿ ಡಿ ಚನ್ನಣ್ಣ ಸರ್ ಅವರಿಗೆ ಸಾಕಷ್ಟು ಬಾರಿ ಫೇಸ್ಬುಕ್ ಆಗಿರ್ಬೋದು ಆಸ್ತಿ ಕಬಳಿಕೆಯ ಒಂದು ಆರೋಪವನ್ನು ಮಾಡ್ತಾ ಇದೇ ರೀತಿ ತಮ್ಮ ವಕೀಲ ವೃತ್ತಿಯನ್ನು ಮುಂದುವರಿಸ್ತಾರೆ. ಈ ರೀತಿ ಇವರು ವಕೀಲ ವೃತ್ತಿಯನ್ನು ಮುಂದುವರಿಸಿ ಒಂದು ಸಾರಿ ಅವ್ರಿಗೇನಾಗುತ್ತೆ ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಂಗಳದಲ್ಲಿ ಅವರ ಮಗನಿಗೆ ಮತ್ತು ಅವರಿಗೂ ಕೂಡ ಹಲ್ಲೆಯನ್ನು ಒಳಗಾಗ್ತಾರೆ. ಆ ಹಲ್ಲೆ ಆದ ತಕ್ಷಣ ಅವ್ರಿಗೇನಾಗುತ್ತೆ, ಒಂದು ದಿಗ್ಭ್ರಾಂತ ಆಗ್ತಾರೆ. ಯಾರು ಮಾಡಿದ್ದಾರೆ ಅಂತ ಅವರಿಗೆ ಫೇಸ್ಬುಕ್ ಲೈವ್ನಲ್ಲಿ ಹೋಗಿ ಸಾಕಷ್ಟು ಅವರಿಗೆ ಒಂದು ತಮ್ಮ ಬೈಗುಳುಗಳ ಮೂಲಕ ತಮ್ಮ ಮನದಾಳದ ನೋವುಗಳನ್ನು ಹಂಚಿಕೊಂಡಿರುವಂತಹ ಪ್ರಶ್ನೆಯು ಎದುರಾಗ್ತದೆ. ಇದೇ ರೀತಿ ಲಾಯರ್ ಜಗದೀಶ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಂಗಳದಲ್ಲಿ ಫೇಸ್ಬುಕ್ ಲೈವನ್ನು ಕೂಡ ಮುಂದುವರಿಸ್ತಾರೆ. ನನ್ನ ಮಗನ ತಂಟೆಗೆ ಯಾರಾದರೂ ಬಂದರೆ, ನನ್ನ ಕುಟುಂಬದ ತಂಟೆಗೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಬಿಡಲ್ಲ, ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ, ಇದೇ ರೀತಿ ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಅನ್ಯಾಯ ಆಗ್ತಾಯಿದೆ ಅನ್ನುವಂತಹ ತಮ್ಮ ಅಳಲನ್ನು ಕೂಡ ತೋಡ್ಕೊಳ್ತಾರೆ. ಇದೇ ರೀತಿ ಹಲವು ಬಾರಿ ಕೆಲವು ವಿಷಯಗಳನ್ನು ಲಾಯರ್ ಜಗದೀಶ್ ಅವರು ಎಲ್ಲರ ಸಮ್ಮುಖದಲ್ಲೂ ಕೂಡ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಈ ರೀತಿಯಾದಂಥ ತಮ್ಮ ನೋವುಗಳನ್ನು ಸದಾ ಹಂಚಿಕೊಳ್ತಾ ಬಂದಿರ್ತಾರೆ. ಕೋರ್ಟ್ ಆವರಣದಲ್ಲಿ ತಮ್ಮ ಯಾವುದೇ ಒಂದು ವಿಷಯಕ್ಕೆ ಅನುಸಾರವಾದರೂ ಕೂಡ, ಯಾವುದೇ ವಿಷಯದ ಮುನ್ನಡೆದರೂ ಕೂಡ ತಾವು ಕೂಡ ಹಲವು ಬಾರಿ ಜೈಲನ್ನು ಅನುಭವಿಸಿ ಹಲವು ಬಾರಿ ಗಲಾಟೆಗಳನ್ನು ಮಾಡಿಕೊಂಡು ಹಲವು ಬಾರಿ ಸಚಿವರ ಜೊತೆ ಮಾತನಾಡುವ ಮೂಲಕ, ಸಚಿವರ ಬಗ್ಗೆ ಮಾತನಾಡುವ ಮೂಲಕ, ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡುವ ಮೂಲಕ ಸಾಕಷ್ಟು ಬಾರಿ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿರ್ತಾರೆ. 2024ರಲ್ಲಿ ಮಾಜಿ CM ಅವರ ವಿಡಿಯೋ ಬಾಂಬನ್ನು ಕೂಡ ನನ್ನ ಹತ್ರ ಇದೆ ಅಂತ ಹಾಕಿರ್ತಾರೆ. ಮಾಜಿ CM ಅವರ ಅಶ್ಲೀಲ ವಿಡಿಯೋ ನನ್ನ ಹತ್ರ ಇದೆ ಅನ್ನುವಂತಹ ವಿಷಯವನ್ನು ತಿಳಿಸಿದಾಗ ಸಂಸತ್ನಲ್ಲಿ ಬಹಳಷ್ಟು ಅದು ಸುದ್ದಿ ಕೂಡ ಆಗುತ್ತೆ. ಅಂತಹ ಸೆನ್ಸೇಷನ್ನ ಕ್ರಿಯೇಟ್ ಮಾಡುವ ಮೂಲಕ ಮತ್ತೆ ಜೈಲಿಗೆ ಹೋಗಿ ಹಕ್ಕಿಯಾಗಿಯೂ ಕೂಡ ಹಲವು ಬಾರಿ ಜೈಲಿಗೆ ಹೋಗಿ ತನ್ನ ಜೀವನವನ್ನು ಕಹಿ ಮತ್ತು ಸಿಹಿಯೊಂದಿಗೆ ಅನುಭವಿಸಿರುವ ಜಗದೀಶ್ ಅವರು 2022ರಲ್ಲಿ ಮತ್ತೆ ತಮ್ಮ ಕಾನೂನಿನ ಅಸ್ತ್ರದ ಮೂಲಕ ಹಲವು ಏಳು ಬೀಳುಗಳನ್ನು ಕಾಣ್ತಾರೆ. 2024ರಲ್ಲಿ ಬಿಗ್ ಬಾಸ್ ಸೀಸನ್ 11ಕ್ಕೆ 3 ವಾರದಲ್ಲೇ ಮನೆಯಿಂದ ಹೊರಗೆ ಬೀಳ್ತಾರೆ. 2024ರ ಬಿಗ್ ಬಾಸ್ ಸೀಸನ್ 11ರಲ್ಲಿ ಕೂಡ ಭಾಗವಹಿಸಿ ಹಲವು ಬಾರಿ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರದಂತೆ ಅಲ್ಲಿ ಕಿತ್ತಾಟಗಳನ್ನು ಮಾಡ್ಕೊಳ್ತಾರೆ. ಆ ಕಿತ್ತಾಟಗಳನ್ನು ಮುಂದುವರಿಸ್ತಾ ಹಲವು ಕನ್ಸೆಸ್ಟೆಂಟ್ಗಳ ಮೂಲಕ ಅವರಿಗೆ ಜಗಳಗಳನ್ನು ಲೈವ್ ಆಗಿ ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ. ಈ ರೀತಿಯಾಗಿ ತಮ್ಮ ಜೀವನ ಪಯಣವನ್ನು ಮುಂದುವರಿಸಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿಕೊಂಡು ತಮ್ಮದೇ ಆದಂತಹ ನೇರ ನುಡಿಗಳ ಮೂಲಕ ಹೆಸರುವಾಸಿಯಾದಂತಹ ಜಗದೀಶ್ ಅವರು ಕೂಡ ಈ ಬಿಗ್ ಬಾಸ್ನಲ್ಲಿ ಮುಂದುವರೆದಿರ್ತಾರೆ. ಅದೇ ರೀತಿ ರಚಿತಾ ರಾಮ್ ಅವರು ಹೆಸರಾಂತ ಕಲಾವಿದರು. ಅವ್ರ ಬಗ್ಗೆಯೂ ಕೂಡ ಇವರು ಐಷಾರಾಮಿ ಕಾರು ಮತ್ತು ಬಂಗಲೆ ದುಡ್ಡು ಎಲ್ಲಿಂದ ಬಂತು ಅನ್ನುವಂತಹ ವಿಷಯವನ್ನು ಕೂಡ ಹಲವು ಬಾರಿ ತಮ್ಮ ಯೂಟ್ಯೂಬ್ಗಳ ಮೂಲಕನೂ ಮಾತನಾಡುತ್ತಾರೆ. ಇಂತಹ ಹಲವಾರು ಸಿರಿ ತಾಯರ ಮೂಲಕ ದುಡ್ಡು ಮಾಡಿರುವಂಥ ವಿಷಯವನ್ನು ಹೊರಗೆ ಹಾಕ್ತಾ ಯಾವ ರೀತಿ ದುಡ್ಡನ್ನು ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲಿಂದ ದುಡ್ಡು ಬಂತು ಅನ್ನುವಂತಹ ಗಲಾಟೆಗಳನ್ನು ಮಾಡಿಕೊಳ್ತಾರೆ. 2025ರಲ್ಲಿ ಗಾಳಿಯಲ್ಲಿ ಗುಂಡು
ಮಗನ ಜೊತೆ ಅರೆಸ್ಟ್ 3 ತಿಂಗಳ ಜೈಲನ್ನು ಕೂಡ ಇವರು ಅನುಭವಿಸ್ತಾರೆ. 2020ರಲ್ಲಿ ಒಂದು ಗಾಳಿಯಲ್ಲಿ ಗುಂಡನ್ನು ಹಾರಿಸುವುದರ ಮೂಲಕ ಮಗನ ಜೊತೆಗೆ ಒಂದು 3 ತಿಂಗಳ ಕಾಲ ಇವರು ಅರೆಸ್ಟ್ ಆಗಿ ತಮ್ಮ ಜೀವನವನ್ನು ಮಾಡ್ತಾರೆ. ಆಗ ರಚಿತಾರಾಮ್ ಅವರು ನಾನು ಬೇನಾಮಿ ಆಸ್ತಿಯನ್ನು ಮಾಡಿಲ್ಲ, ನಾನು ಕೂಡ ಕಲಾವಿದಳಾಗಿ ಹಲವು ಬಾರಿ ದುಡಿದು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿ ನಾನು ಮುಂದೆ ಬಂದಿದ್ದೀನಿ ಅನ್ನುವಂತಹ ಮಾಧ್ಯಮದ ಮುಂದೆ ಬಂದು ತಮ್ಮ ಅಳಲನ್ನು ತೋಡ್ಕೊಂಡಿರ್ತಾರೆ. ಅದೇ ಅಣ್ಣಮ್ಮ ದೇವಸ್ಥಾನದ ಒಂದು ವಿಚಾರ ಆಗಿರ್ಬೋದು, ಅಣ್ಣಮ್ಮನ ಕೂಡಿಸುವುದಾಗಿರ್ಬೋದು, ಅಣ್ಣಮ್ಮನವನ್ನು ಸಾರ್ವಜನಿಕರು ರೋಡ್ನಲ್ಲಿ ಕೂಡಿಸಬಾರದು, ಈ ಒಂದು ವಿಚಾರಕ್ಕೂ ಕೂಡ ಹಲವು ಬಾರಿ ಬೆಂಗಳೂರಿನಲ್ಲಿ ಇವರು ಧ್ವನಿ ಎತ್ತಿ ಸಾಕಷ್ಟು ಒಂದು ಟೀಕೆಗಳನ್ನು, ಸಾಕಷ್ಟು ಒಂದು ಜನರ ಬೆದರಿಕೆಗಳನ್ನು, ಸಾಕಷ್ಟು ಒಂದು ಜನರ ಗಲಾಟೆಗಳ ಮೂಲಕ ಹೆಸರುವಾಸಿಯನ್ನು ಮಾಡ್ತಾ ಈ ಒಂದು ಕಾನೂನಿನಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಲಾಯರ್ ಜಗದೀಶ್ ಸರ್ ಅವರು ಬಂದಿರ್ತಾರೆ. ಈ ಒಂದು ಅದ್ಭುತವಾದಂತಹ ಇವರ ಒಂದು ವಾಕ್ ಚಾತುರ್ಯ ಆಗಿರ್ಬೋದು, ಇವರ ಒಂದು ನಡೆನುಡಿಗಳಾಗಿರ್ಬೋದು, ಇವರ ನೇರವಾಗಿ ಮಾತನಾಡುವಂತಹ ಶೈಲಿ ಆಗಿರ್ಬೋದು, ಭಾಳಷ್ಟು ಜನರಿಗೆ ಇವರಿಗೆ ಒಂದು ಇಷ್ಟನೇ ಆಗಿದೆ. ಇವರಿಗೆ ಒಂದು ಫ್ಯಾನ್ಸ್ ಫಾಲೋವರ್ ಕೂಡ ಇದ್ದಾರೆ. ಹಲವಾರು ಬಾರಿ ಕೆಲವೊಂದಿಷ್ಟು ಲೈವ್ಗಳನ್ನು ಮಾಡೋದ್ರ ಮೂಲಕ 93 ಕೇಸ್ಗಳನ್ನು ಕೂಡ ತಮ್ಮ ಮೇಲೆ ಹಾಕ್ಕೊಂಡು ರಾಜಕಾರಣಿಗಳ ಒಂದು ವಿಡಿಯೋಗಳನ್ನು, ರಾಜಕಾರಣಿಗಳ ಒಂದು ಸೋಷಿಯಲ್ ಅಲ್ಲಿ ಆಗ್ತಿರ್ತಕ್ಕಂಥ ಒಂದು ಅನ್ಯಾಯಗಳ ವಿರುದ್ಧ ಮಾತನಾಡ್ತಾ ಬರ್ತಾ ಇದ್ದಾರೆ. ಧರ್ಮಸ್ಥಳ ಕೇಸ್ ಬಗ್ಗೆನೂ ಕೂಡ ವಿರೋಧಿಗಳಿಗೆ ಕ್ಲಾಸನ್ನು ತೆಗೆದುಕೊಂಡಿರ್ತಾರೆ. ಈಗ ಒಂದು ಧರ್ಮಸ್ಥಳದ ಒಂದು ಕೇಸ್ ಪ್ರಾರಂಭ ಆಗಿದೆ. ಅಲ್ಲಿ ಸಾಕಷ್ಟು ಜನರ ಒಂದು ಏನು ಸತ್ತಿರುವ ಶವಗಳನ್ನು ಹುಡುಕ್ತಕ್ಕಂಥ ಒಂದು SIT ತನಿಖೆಯ ಮೂಲಕ ಪ್ರಾರಂಭ ಆಗಿ ಅದು ಆ ಒಂದು ತನಿಖೆಯ ಸತ್ಯಾಸತ್ಯತೆಗಳ ಬಗ್ಗೆ ಹಲವು